ನಮಸ್ಕಾರ ವೀಕ್ಷಕರೇ, ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ನಾನು ಅರವಿಂದ್. ನಿಮಗೆಲ್ಲ ಗೊತ್ತಾಯಿದೆ, ಪ್ರತಿ ಶನಿವಾರ ರಾತ್ರಿ 11ರಿಂದ 12 ಗಂಟೆ ತನಕ ನೇರ ಪ್ರಸಾರದ ಈ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ. ನನ್ನ ಜೊತೆ ಖ್ಯಾತ ವೈದ್ಯರಿರ್ತಾರೆ. ಹಲವಾರು ಸಮಸ್ಯೆಗಳಿಂದ ನೀವು ಬಳಲ್ತಾ ಇರಬಹುದು. ಗುಪ್ತ ರೋಗ ಇರಬಹುದು, ಸಂತಾನೋತ್ಪತ್ತಿಯ ತೊಂದರೆ ಇರಬಹುದು, ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೆ ಆಗದೇ ಇರತಕ್ಕಂಥ ತೊಂದರೆಯಿಂದ ನೀವು ಬಳಲ್ತಾ ಇರಬಹುದು. ನಿಮ್ಮಂಥವ್ರಿಗಾಗಿಯೇ ಈ ಕಾರ್ಯಕ್ರಮವನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ 1 ಗಂಟೆಯ ಅವಧಿಯಲ್ಲಿ ನೀವು ನಮಗೆ ಕರೆ ಮಾಡಬಹುದು. ನೇರವಾಗಿ ಮುಕ್ತವಾಗಿ ವೈದ್ಯರ ಜೊತೆ ನಿಮ್ಮ ತೊಂದರೆ ಏನಿದೆ ಅಂತ ಹೇಳಿಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬಹುದು. ಈಗಾಗಲೇ ನಮ್ಮ ಕಚೇರಿಯ ದೂರವಾಣಿ ಸಂಖ್ಯೆಯನ್ನು ನಾವು ಕೊಡೋದಕ್ಕೆ ಆರಂಭ ಮಾಡಿದ್ದೀವಿ. ಕರೆ ಮಾಡಿ ನಿಮ್ಮ ತೊಂದರೆಯನ್ನು ನಮ್ಮ ಜೊತೆ ಹಂಚಿಕೊಳ್ಳಿ, ಅದಕ್ಕೆ ಪರಿಹಾರವನ್ನು ಕೂಡ ಪಡ್ಕೊಳ್ಳಿ. ಬನ್ನಿ, ಹಾಗಾದರೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಪದ್ಮಿನಿ ಕ್ಲಿನಿಕ್. ಸೊ ನಿಮಗೆಲ್ಲ ಗೊತ್ತೇ ಇದೆ, ಸ್ತ್ರೀರೋಗ ಹಾಗೂ ಲೈಂಗಿಕ ರೋಗದ ವಿಚಾರದಲ್ಲಿ ಅಪಾರ ಅನುಭವವುಳ್ಳಂತಹ ಖ್ಯಾತ ಲೈಂಗಿಕ ತಜ್ಞೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಪ್ರತಿ ವಾರ ನಮ್ಮ ಜೊತೆ ಇರ್ತಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಾಳೆ ವಿಶ್ವ ತಾಯಂದಿರ ದಿನ. ಸೊ ವಿಶ್ವ ತಾಯಂದಿರ ದಿನದ ಅಂಗವಾಗಿ ಎಲ್ಲ ತಾಯಂದಿರಿಗೆ ಕೆಲವೊಂದು ಹೆಲ್ತ್ ಟಿಪ್ಸ್ ಕೊಡ್ಬೋದಾ ಅಂತ? ಖಂಡಿತ. ಹ್ಯಾಪಿ ಮದರ್ಸ್ ಡೇ ಎಲ್ಲರಿಗೂ, ಎಲ್ಲ ತಾಯಂದ್ರಿಗೂ ಒಂದು ನಮ್ಮ ವಿಶೇಷ ತಿಳಿಸೋಣ ಅಂತ. ಅದೇ ಅವ್ರಿಗೆ ಶುಭಾಶಯಗಳನ್ನು ತಿಳಿಸ್ಬೇಕು. ಯಾವುದೇ ಒಂದು ಸ್ತ್ರೀಗೆ ತಾಯ್ತನ ಅನ್ನೋದು ನಿಜವಾಗ್ಲೂ ಬಹಳ ಅಮೂಲ್ಯವಾದ ವಿಷಯ ಆಗುತ್ತೆ. ಮತ್ತು ಬಹಳ ಸಂತೋಷ, ಖುಷಿ ಕೊಡೋವಂಥ ಯಾವುದೇ ಒಂದು ತಾಯಿ, ಅವಳು ಏನೇ ಓದಿಲ್ಲದೆ ಇರಲಿ, ಯಾವುದೇ ಕೆಲಸದಲ್ಲಿರಲಿ, ಯಾವುದೇ ಉನ್ನತ ಹುದ್ದೆಯಲ್ಲಿರಲಿ, ಅವಳಿಗೆ ಬಹಳ ಅಮೂಲ್ಯವಾದ ಕ್ಷಣ ಯಾವುದು ಅಂದರೆ ತನ್ನ ಮಗುವನ್ನ ಫಸ್ಟ್ ನೋಡಿದಾಗ ಅಂತ ಹೇಳ್ತಾಳೆ. ಯಾವುದೇ ಒಂದು ಹುದ್ದೆಯಲ್ಲಿರಲಿ, ಎಷ್ಟು ಎತ್ತರಕ್ಕೆ ಬೆಳೆದಿರಲಿ, ಏನೇ ಇರಲಿ, ದಿನದ ಕೊನೆಯಲ್ಲಿ ಅವ್ರ ತಾಯಿ ಹತ್ರ ಹೋಗ್ಬಿಟ್ಟು ಸುಖ ದುಃಖ ಹಂಚ್ಕೊಂಡಾಗ ಅದಕ್ಕಿಂತ ದೊಡ್ಡ ಇದ್ರ ವಿಷಯ ಇನ್ಯಾವುದೂ ಇಲ್ಲ ಅನ್ನೋ ಥರ, ಆ ಥರ ಒಂದು ತಾಯಿಗೆ ಆ ಸ್ಥಾನ ಇದ್ದೇ ಇದೆ. ಆದ್ದರಿಂದ ಎಲ್ಲ ತಾಯಂದಿರು ಕೂಡ ನಾವು ಎಲ್ಲ ತಾಯಂದ್ರಿಗೂ ದೊಡ್ಡ ನಮಸ್ಕಾರ ಹೇಳೋಣ. ಆದರೆ ಇದೇ ಸಮಯದಲ್ಲಿ ಈ ತಾಯಂದ್ರ ದಿನಾಚರಣೆ, ತಾಯಿಗೆ ನಾವು ಎಷ್ಟು ಪೂಜ್ಯ ಭಾವನೆ ಕೊಡ್ತೀವಿ, ಹಾಗೆ ಪ್ರತಿಯೊಂದು ಒಂದು ಮಗಳಲ್ಲಿ, ಯಾವುದೇ ಒಂದು ಸ್ತ್ರೀನಲ್ಲಿ, ಪರಸ್ತ್ರೀಯರ್ನಲ್ಲಿ ಒಂದು ತಾಯಿನ ಕಂಡಾಗ ಆ ಪೂಜ್ಯ ಭಾವನೆ ಹಾಗೆ ಉಳ್ಕೊಳ್ಳುತ್ತೆ. ಆವಾಗ ಇತ್ತೀಚಿನ ದಿನಗಳಲ್ಲಿ ನೀವು ಬಹಳಷ್ಟು ಕೇಳಿರೋದು, ಹೆಣ್ಮಗುನ ಸಾಯಿಸೋದಾಗ್ಲಿ, ಭ್ರೂಣ ಹತ್ಯೆ ಮಾಡೋದಾಗ್ಲಿ, ಮಗು ಹೆಣ್ಣು ಅಂತ ಹೇಳ್ಬಿಟ್ಟೆ ನೀವೇ ನ್ಯೂಸ್ಗಳಲ್ಲಿ ಎಷ್ಟೊಂದು ತೋರಿಸಿ ಮಗುನ ಬಹಳ ಹಿಂಸೆ ಮಾಡಿ ಮಗು ಸತ್ತು ಹೋಗಿರೋದಾಗ್ಲಿ, ಅವೆಲ್ಲ ಕೂಡ ನಮ್ಮ ಸಮಾಜದಲ್ಲಿ ಕಡಿಮೆ ಆಗುತ್ತೆ. ಅಥವಾ ವಯಸ್ಸಾದ ವೃದ್ಧ ತಂದೆ ತಾಯಿಗಳನ್ನ ಎಲ್ಲೋ ಬಿಡೋದು, ಅಥವಾ ಅವ್ರು ನೋಡ್ಕೊಳಕ್ಕಾಗದೇ ಇರೋದು, ಅವರಿಗೆ ಸರಿಯಾದ ಆಹಾರ, ಊಟ ತಿಂಡಿ ಕೂಡ ಕೊಡೋಕ್ಕಾಗದೇ ಇರೋದು, ವೃದ್ಧಾಶ್ರಮಗಳಿಗೆ ಸೇರಿಸೋದು, ಇದೆಲ್ಲ ಕೂಡ ದೂರ ಆಗತ್ತೆ. ಯಾಕೆಂದರೆ ಒಂದು ತಾಯಿ ಎಷ್ಟೊಂದು ತ್ಯಾಗ ಮಾಡಿರ್ತಾಳೆ. ಮಗುನ ಹುಟ್ಟಿದಾಗಿನಿಂದ ಹಿಡಿದು ಎಲ್ಲ ಸಮಯದಲ್ಲಿ ಯಾವತ್ತೂ ಬೇಜಾರು ಮಾಡ್ಕೊಳ್ಳದೆ, ಎಂಥ ಕಷ್ಟಕರ ಸನ್ನಿವೇಶದಲ್ಲಿ ಕೂಡ ಮಗುನ ಬೆಳೆಸೋದ್ರೊಳಗೆ ವಿಷಯದಲ್ಲಿ ಮಾತ್ರ ತಾಯಿ ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ. ಆದ್ರಿಂದ ಆ ತಾಯಿನ ನಾವು ನೆನೆಸ್ಕೊಳ್ಬೇಕು. ಆ ತಾಯಿಗೆ ನಾವು ಶುಭಾಶಯಗಳನ್ನ ತಿಳಿಸ್ಬೇಕು. ಪ್ರತಿನಿತ್ಯ ತಾಯಿ ದಿನಾನೇ, ಆದ್ರೂ ಕೂಡ ಮೇ 2ನೇ ಭಾನುವಾರ ಸಾಮಾನ್ಯವಾಗಿ ಈ ತಾಯಿದ ಮದರ್ಸ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ತಾರೆ. ನೀವು ನಾವು ಈಗ ಹೆಲ್ತ್ ಟಿಪ್ಸ್ ಅಂತ ಕೇಳಿದ್ರಿ, ತಾಯ್ತನ ಅನುಭವಿಸೋರು ಅಥವಾ ತಾಯಿ ಆಗುವಂಥವ್ರು, ಇವ್ರಿಗೆ ಏನಪ್ಪ ಅಂತ ಹೇಳಿದ್ರೆ, ಕೆಲವು ಸಮಾಜದಲ್ಲಿರೋ ಈ ತಪ್ಪು ತಿಳುವಳಿಕೆಗಳು ಮೊದಲು ಹೋಗಬೇಕು. ಯಾಕಂದರೆ ಮೊದಲಿಂದ ಯಾವುದೋ ಒಂದು ಕಾಲದಿಂದ ಹೇಳಿದೆ, ಅಯ್ಯೋ ಇದು ನೀನು ಗರ್ಭಧಾರಣೆ ಆಗಬೇಕು, ಪ್ರಸವ ಅಂದರೆ ಹೀಗೆ, ನೀನು ನೋವು ಅನುಭವಿಸ್ಬೇಕು, ಯಾಕಾದರೂ ತಾಯಿ ಆದರೂ, ಯಾಕಾದರೂ ಸ್ತ್ರೀ ಆದ್ಯೋ ನೀನು ಅಂತ ಈ ಥರ ಭಾವನೆಗಳನ್ನ ಬಿಟ್ಟು ಎಲ್ಲ ಸಕಾರಾತ್ಮಕ ಭಾವನೆಗಳನ್ನು ಕೊಡೋ ಅಂಥದ್ದು. ಇದು ನೇಚರ್ ಅಂದರೆ ಪ್ರಕೃತಿನೇ ಸ್ತ್ರೀಗೆ ಕೊಟ್ಟರು ಬಹಳ ಅಮೂಲ್ಯವಾದ ಉಡುಗೊರೆ ಅಂತ ಹೇಳ್ಬೋದು. ಇಟ್ ಈಸ್ ದಿ ಬೆಸ್ಟ್ ಗಿಫ್ಟ್ ಗಿವನ್ ಟು ಎ ವುಮನ್ ಅಂತ. ಅದರಿಂದ ಬೇರೆ ಯಾರಿಗೂ ಆ ಗಿಫ್ಟ್ ಕೊಟ್ಟಿರೋಕ್ಕೆ ಸಾಧ್ಯ ಇಲ್ಲ. ಆ ತಾಯಿ ಆ ಥರ ಆ ತಾಯ್ತನನ ಅನುಭವಿಸ್ಬೇಕು. ಅದನ್ನು ಸಕಾರಾತ್ಮಕ ಭಾವನೆಯಿಂದ ನೋಡಿ. ಗರ್ಭಧಾರಣೆ, ಪ್ರಸವ ಅನ್ನೋದು ಕಾಯಿಲೆ ಅಲ್ಲ, ಅದು ಸ್ಥಿತಿ ಅಷ್ಟೇ, ದೇಹ ಸ್ಥಿತಿ. ಅದನ್ನು ಬಹಳಷ್ಟು ದಿನ ಇದು ಪ್ರಕೃತಿನೇ ಮಾಡಿರೋದಾದ್ರಿಂದ 100% 80ರಿಂದ 90% ಯಾವುದೇ ತೊಂದರೆ ಇಲ್ಲದೆ ಅವರು ಆ ಸ್ಥಿತಿ ಹಾದು ಹೋಗ್ತಾರೆ.
ಆದ್ದರಿಂದ ಇಲ್ಲಾಂದರೆ ಇಷ್ಟೊಂದು ನೀವು ಒಂದು ಜೀವರಾಶಿ ಮುಂದುವರಿಯೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ, ಅದಿರಲಿಲ್ಲ ಅಂತ ಹೇಳಿದ್ರೆ. ಅದರಿಂದ ಅದಕ್ಕೆ ಒಂದು ಬೇರೆ ಭಾವನೆ ಕೊಡದೆ, ಯಾಕಂದರೆ ಈಗ ನೂರಾರು ಜನ ನಡ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಒಬ್ರು ಎಡವಬಹುದು, ಯಾರಿಗೋ ಒಬ್ರಿಗೆ ಆಕ್ಸಿಡೆಂಟ್ ಆಗ್ಬೋದು. ಹಾಗಾಗಿ 100 ಜನನು ಉಳಿದವರು ಅಲ್ಲಿ ಓಡಾಡೋದನ್ನ ಯಾವತ್ತೂ ತಪ್ಪಿಸಲ್ಲ. ಹಾಗಾಗಿ ಯಾವುದೋ ಒಂದು ತಾಯಿಗೆ ಎಲ್ಲೋ ಕೆಲವರಲ್ಲಿ ತೊಂದರೆ ತಕರಾರುಗಳಾದರೆ ಅದಕ್ಕೆ ಈಗ ವೈದ್ಯಕೀಯವಾಗಿ ಬಹಳಷ್ಟು ವಿಷಯಗಳಲ್ಲಿ ವೈದ್ಯರು ಸಹಾಯ ಮಾಡ್ಬೋದು. ಹಾಗಾಗಿ ಅದ್ರ ಬಗ್ಗೆ ತಪ್ಪು ಭಾವನೆ ಇಟ್ಕೊಳ್ಳದೆ, ಇದು ಒಂದು ಕಾಯಿಲೆ ಅಲ್ಲ, ಅದಕ್ಕಾಗಿ ಹೆದರಬೇಕಾಗಿ ಸ್ವಲ್ಪ ಆತಂಕ ಇರುತ್ತೆ. ಇವತ್ತು ಒಂದು ನಮ್ಮ ಒಂದು ಸಮ್ಮೇಳನದಲ್ಲಿ ಹಾಗೆ ಹೇಳಿದ್ರು, ಕಟ್ಟ ಮೀಟ ಎಕ್ಸ್ಪೀರಿಯನ್ಸ್ ಅಂತ. ಅದು ಎರಡೂ ಇರುತ್ತೆ. ಅದು ಒಂದು ಆತಂಕನೂ ಇರ್ಬೋದು, ಒಂದು ಸುಖ ಸಂತೋಷ ಸಂಭ್ರಮನೂ ಇರ್ಬೋದು. ಆದ್ದರಿಂದ ಇದೆಲ್ಲನೂ ತಿಳ್ಕೊಂಡು, ಇದು ಸಿನಿಮಾದಲ್ಲಿ ಕತೆ ಕಾದಂಬರಿಗಳಲ್ಲಿ ತೋರಿಸಿರೋ ಥರ ಖಂಡಿತವಾಗ್ಲೂ ಪ್ರಸವದ ಇದು. ಅದರಿಂದ ಎಷ್ಟೋ ಈ ತಪ್ಪು ತಿಳುವಳಿಕೆಯಿಂದಾನೇ ಬಹಳಷ್ಟು ಜನ ಬೇಡಲೇ ಬೇಡ, ನಮ್ಗೆ ನಾರ್ಮಲ್ ಡೆಲಿವರಿನೇ ಬೇಡ, ಸಿಸೇರಿಯನ್ ಮಾಡಿಬಿಡಿ ಅಥವಾ ಇದನ್ನು ಮಾಡಿಬಿಡಿ, ಇವೆಲ್ಲ ತಪ್ಪು ತಿಳುವಳಿಕೆಯಿಂದ ದೂರವಾಗಿ ಸರಿಯಾದ ಒಂದು ಮಾನಸಿಕ ತಯಾರಿ ಮಾಡಿಕೊಂಡು ಅವರು ಒಂದು ಗರ್ಭಧಾರಣೆ ಪ್ರಾರಂಭ ಮಾಡುವೆ. ಮತ್ತು ಪ್ರೀ ಕನ್ಸೆಪ್ಷನಲ್ ಕೌನ್ಸೆಲಿಂಗ್ ಅಂತ ಅಂದರೆ ಗರ್ಭಧಾರಣೆ ಪ್ರಾರಂಭ ಮಾಡೋಕ್ಕೆ ಮುಂಚೆನೇ ಏನು ವಿಷಯಗಳು ತಿಳ್ಕೊಳ್ಬೇಕು ಅಥವಾ ಏನು ಪರೀಕ್ಷೆ ಮಾಡ್ಕೋಬೇಕು, ಅದಕ್ಕೆ ಮುಂಚೆ ಏನಾದರೂ ಈ ಫೋಲಿಕ್ ಆ್ಯಸಿಡು ಈ ಥರ ಎಲ್ಲ ತೊಗೋಬೇಕಾ, ವೈದ್ಯರ ಹತ್ರ ಒಂದ್ಸಲ ಭೇಟಿಯಾಗಿ ಬೇಕೆನಿಸಿದಾಗ ಬಯಸಿದಾಗ ಮಾತ್ರ ಗರ್ಭಧಾರಣೆ ಮಾಡು. ಬೇಡವಾದ ಗರ್ಭಧಾರಣೆನ ಆದಷ್ಟು ಅದನ್ನು ಅವರು ತಡೆಗಟ್ಟಿ, ಬೇಕು ಅಂತ ಮಗು ಅನಿಸಿ ಎಷ್ಟು ಬೇಕು ಯಾವಾಗ ಬೇಕು ಅದನ್ನು ನಿರ್ಧಾರ ಮಾಡಿ ವೈದ್ಯರ ಹತ್ರ ಬಂದು ಸಲಹೆ ಕೇಳಿದರೆ ಖಂಡಿತವಾಗ್ಲೂ ಬಹಳಷ್ಟು ತಾಯಂದ್ರನ್ನ ನಾವು ಉಳಿಸ್ಬೋದು. ಪ್ರತಿ ತಾಯಿನೂ ಅಮೂಲ್ಯ, ಪ್ರತಿ ಮಗುನೂ ನಮ್ಗೆ ಅಮೂಲ್ಯ. ಆದ್ದರಿಂದ ಅವರು ಒಂದು ವೈದ್ಯಕೀಯವಾಗಿ ಇಷ್ಟೊಂದು ಮುಂದುವರೆದಿರಬೇಕಾದ್ರೆ ಸರಿಯಾದ ಆಸ್ಪತ್ರೆಗಳಲ್ಲಿ ಅಥವಾ ಸರಿಯಾದ ಸೌಲಭ್ಯಗಳಿರುವಂಥ ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ರಂಗದಲ್ಲಿ ಬಹಳಷ್ಟು ಜನ ಸ್ಪೆಷಲಿಸ್ಟ್ ಇರುವಂಥ ಕಡೆ ಖಂಡಿತವಾಗ್ಲೂ ಅವರು ಉಪಯೋಗ ಮಾಡ್ಕೋಬೇಕು. ಓಕೆ ಮೇಡಮ್, ಬಹಳ ಅಮೂಲ್ಯವಾದ ಮಾತನ್ನು ಹೇಳಿದ್ರಿ. ನಮ್ಮ ಕಾರ್ಯಕ್ರಮದ ಮುಖಾಂತರ ನಾವು ಕೂಡ ವಿಶ್ವದ ಎಲ್ಲ ತಾಯಂದ್ರಿಗೂ ಕೂಡ ಹ್ಯಾಪಿ ಮದರ್ಸ್ ಡೇ ಅಂತ ವಿಶ್ ಮಾಡ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಮೇಡಮ್, ಈಗ ಈ ಲೈಂಗಿಕ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪುಸ್ತಕಗಳನ್ನ ನೀವು ಬರೆದಿದ್ದೀರಾ, ಸಾಕಷ್ಟು ಜನಪ್ರಿಯತೆ ಕೂಡ ಗಳಿಸಿದೆ. ಇದರಲ್ಲಿ ನಿಮ್ಮ ಲೇಟೆಸ್ಟ್ ಬುಕ್ ಅಂತಂದರೆ ಇದು ಲೈಂಗಿಕ ಆಪ್ತ ಸಮಾಲೋಚನೆ ಮತ್ತು ಸಮಸ್ಯೆ ಸಮಾಧಾನ, ಸೆಕ್ಷುವಲ್ ಪ್ರಾಬ್ಲಮ್ಸ್ ಸೊಲ್ಯೂಷನ್ಸ್ ಆ್ಯಂಡ್ ಟಿಪ್ಸ್ ಬೈ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅಂತ ಈಗ ಬಿಡುಗಡೆ ಆಗಿರ್ತಕ್ಕಂಥ ಪುಸ್ತಕ. ಸೊ ಪುಸ್ತಕವನ್ನು ನಾನು ತೋರಿಸ್ತಾ ಇದ್ದೀನಿ, ಆದರೆ ಪುಸ್ತಕದ ವಿಶೇಷತೆಯನ್ನು ದಯವಿಟ್ಟು ತಾವೇ ಹೇಳಬೇಕು ಅಂತ. ಇದು ಅನುರಾಗ್ ಪಬ್ಲಿಕೇಶನ್ಸ್ ಅವರು ಬಾಲಕೃಷ್ಣ ಅಂತ ಸಂಪಾದಕರು, ಅವರು ಬಹಳ ಉತ್ತಮವಾದ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಮ್ಯಾಗಝಿನ್ಸ್ಗಳನ್ನು ಹೊರತರ್ತಾರೆ. ಅದರೊಳಗೆ ನಾನು ಒಂದು ಕಾಲಮ್ನಿಸ್ಟ್ ಆಗಿ ಅದನ್ನೊಂದು ಬರಿತಾ ಇದ್ದೆ. ಹಾಗಾಗಿ ಇದರೊಳಗೆ ಕೆಲವು ಪ್ರಶ್ನೆಗಳು ನಿಜವಾಗ್ಲೂ ಸ್ವಲ್ಪ ವಿಕೃತಿ ಅನ್ನೋ ಥರ ಅನ್ನಿಸ್ಬೋದು ಉಳಿದವ್ರಿಗೆ, ಆದರೆ ಆ ವ್ಯಕ್ತಿಗೆ ಅದು ಒಂದು ಬಹಳ ದೊಡ್ಡ ಸಮಸ್ಯೆ. ಆ ಸಮಸ್ಯೆ ಆ ಥರ ತನಗೆ ಸಮಸ್ಯೆ ಇರೋದ್ರಿಂದ ಎಷ್ಟೋ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ಸೋದಾಗ್ಲಿ, ತುಂಬ ಖಿನ್ನತೆಗೆ ಒಳಪಡೋದಾಗ್ಲಿ, ಈ ರೀತಿ ಎಲ್ಲ ಇರಬೇಕಾದ್ರೆ ಅಂಥವರೆಲ್ಲ ಕೂಡ ಅದರೊಳಗೆ ಕೆಲವು ಸಲ ಕೆಲವು ಪ್ರಶ್ನೆಗಳನ್ನು ಕೇಳಿರೋದನ್ನು ನಾನು ಉತ್ತರಿಸಿದ್ದೀನಿ ಅದರೊಳಗೆ. ಹಾಗಾಗಿ ಇದೆಲ್ಲ ಒಂದು ಎಷ್ಟೋ ಜನಕ್ಕೆ ಇದೇ ರೀತಿ ತೊಂದರೆ ಇರೋರಿಗೆ ಉಪಯೋಗವಾಗ್ಬೋದು ಅಂತ ಅದನ್ನೆಲ್ಲ ಸೇರಿಸಿ ಆ ಪ್ರಶ್ನೋತ್ತರಗಳನ್ನು ಅವರು ಬಾಲಕೃಷ್ಣ ಅವರು ಅನುರಾಗ್ ಪಬ್ಲಿಕೇಶನ್ಸ್ ಮೂಲಕ ಇದನ್ನ ಹೊರತಂದಿದ್ದಾರೆ ಸಂಪಾದಕಿ. ಯಾಕೆಂದ್ರೆ ಈ ಸಮಸ್ಯೆಗಳು ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಬಂದಿದ್ದು ಅನೇಕ ಜನರಿಗೂ ಬಂದಿರಬಹುದು. ಸೊ ಆ ಪುಸ್ತಕ ಅತ್ಯಂತ ಉಪಯುಕ್ತವಾದ ಪುಸ್ತಕ. ಜನಗಳು ಯಾವುದೇ ರೀತಿ ತೊಂದರೆ, ಅಂದರೆ ಒಂದು ನಾಲೆಡ್ಜ್ ಕೂಡ ನಮಗೆ ಬೇರೆ ಬೇರೆಯವ್ರಿಗೆ ಯಾವ ರೀತಿ ಸಮಸ್ಯೆ ಇರುತ್ತೆ ಅಂತ ನಾವು ಅರ್ಥಕೊಳ್ಬಹುದು. ಅತ್ಯಂತ ಉಪಯುಕ್ತವಾದ ಪುಸ್ತಕ ಅದು, ಖಂಡಿತ ನೀವು ಕೂಡ ಓದಿ. ಇನ್ನು ನಮ್ಮ ಕಾರ್ಯಕ್ರಮವನ್ನು ಅಂದರೆ ನಮ್ಮ ಕಾರ್ಯಕ್ರಮದ ಪ್ರಮುಖ ವಿಚಾರಕ್ಕೆ ಬರ್ತಾ ಇದ್ದೀವಿ, ನಿಮ್ಮ ಸಮಸ್ಯೆಗಳಿಗೆ ನಮ್ಮ ಪರಿಹಾರ. ಪತ್ರದಿಂದ ನಾವು ಇವತ್ತು ನಮ್ಮ ಇದನ್ನು ಆರಂಭ ಮಾಡ್ತಾ ಇದ್ದೀವಿ. ಮೇಡಮ್, ಮೊದಲನೇ ಪತ್ರವನ್ನು ಬರೆದಿರ್ತಕ್ಕಂಥವ್ರು ರುಕ್ಮಿಣಿ ಅಂತ ನೆಲಮಂಗಲದಿಂದ. ಇವರು ತಮ್ಮ ಮಗಳ ಬಗ್ಗೆ ಕೇಳ್ಕೊಂಡಿದ್ದಾರೆ. ನನ್ನ ಮಗಳಿಗೆ ಈಗ 12 ವರ್ಷ, ಆದರೆ ಆಕೆ ತುಂಬ ದಪ್ಪವಾಗಿದ್ದಾಳೆ. ಈ ವಯಸ್ಸಿಗೆ ಅವಳು 30 kg ಇದ್ದಾಳೆ. ಕಳೆದ ವಾರ ಋತುಮತಿಯಾಗಿದ್ದಾಳೆ. ಸೊ ಅವಳ ಆರೋಗ್ಯದ ಬಗ್ಗೆ ನನಗೆ ಚಿಂತೆಯಾಗಿದೆ, ದಯವಿಟ್ಟು ಪರಿಹಾರ ತಿಳಿಸಿ. ಅವಳ ಆರೋಗ್ಯವನ್ನು ನಾನು ಹೇಗೆ ಕಾಪಾಡಬಹುದು ಅಂತ ಕೇಳ್ಕೊಂಡಿದ್ದಾರೆ. ಇತ್ತೀಚಿನ ಒಂದು ಈ ಜೀವನ ಶೈಲಿಗಳಾಗಲಿ ಅಥವಾ ಆಹಾರ ಪದ್ಧತಿಗಳಾಗಲಿ ವ್ಯಾಯಾಮದ ಕೊರತೆಯಿಂದಾಗಿ ಚಿಕ್ಕ ಮಕ್ಕಳು ಬಹಳ ಬೇಗ ಈ ಚೈಲ್ಡ್ಹುಡ್ ಒಬೆಸಿಟಿ ಅನ್ನೋ ಥರ ಅವ್ರಿಗೆ ಈ ಕೊಬ್ಬಿನಂಶ ಜಾಸ್ತಿ ಆಗಿಬಿಟ್ಟು ಆಗುವಂಥ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ಈ ವಯಸ್ಸಿನಲ್ಲಿ ಹದಿಹರಿಯಕ್ಕೆ ಕಾಲಿಡೋ ಸಮಯದಲ್ಲಿ ಮಕ್ಕಳಲ್ಲಿ ಬಹಳಷ್ಟು ಬೊಜ್ಜುತನ ಬಂದಿದ್ದಾಗ ಅವಾಗಲೇ ಅವರು ತಂದೆ ತಾಯಿಗಳು ಸ್ವಲ್ಪ ಎಚ್ಚೆತ್ತುಕೊಂಡು ಅವ್ರಿಗೆ ಆಹಾರ ಕೊಡೋದ್ರೊಳಗೆ ಸ್ವಲ್ಪ ಕಡಿಮೆ ಮಾಡಿ ಅವ್ರನ್ನ ಹೆಚ್ಚಿನ ವ್ಯಾಯಾಮ ಆಟಪಾಠಗಳಲ್ಲಿ ತೊಡಗಿಸ್ಕೊಳ್ಳೋ ಥರ ಅವರು
ಎನ್ಕರೇಜ್ಮೆಂಟ್ ಕೊಟ್ಟಾಗ ಏನಾಗುತ್ತೆ, ಪ್ರೋತ್ಸಾಹ ಕೊಟ್ಟಾಗ ಇವ್ರಿಗೆ ಈ ರೀತಿ ಒಂದು ಹದಿಹರಿಯದಲ್ಲೇ ಬಹಳಷ್ಟು ತೂಕ ಜಾಸ್ತಿ ಆಗೋದು ಕಡಿಮೆ ಮಾಡ್ಬೋದು. ಇದು ಒಂದು ಕಾರಣ ಆಗತ್ತೆ. ತುಂಬ ಬೇಗ ಚಿಕ್ಕ ಮಕ್ಕಳೀಗ ಹುಡುಗಿಯರು ಬಹಳ ಬೇಗ ಪ್ರಬುದ್ಧರಾಗ್ತಾ ಇರೋದು, ಬಹಳ ಬೇಗ ಮೈನರಿತಿರೋದು, ಇದು ಒಂದು ಕಾರಣ. ಅಂದರೆ ಅವರ ಮೈನ ತೂಕ ಬಹಳ ಬೇಗ ಜಾಸ್ತಿ ಆಗುವಂಥದ್ದು. ಮತ್ತು ಇದನ್ನು ಹೀಗೆ ಬಿಟ್ಟರೆ ಏನಾಗುತ್ತೆ, ಈ ಹಾರ್ಮೋನಿನ ತೊಂದರೆಗಳಾಗಿ ಮತ್ತು ಮುಟ್ಟಿನಲ್ಲಿ ಏರ್ಪೇರ್ ಆಗೋದು, ಮತ್ತು ಇದು ಮುಟ್ಟಿನ ಏರ್ಪೇರ್ ಹೀಗೆ ಜಾಸ್ತಿ, ಈ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಅಂತಾಗಲಿ, ಮತ್ತು ಅದರೊಳಗೆ ಹೆಚ್ಚಿನ ಒಂದು ಕೂದಲು ಬೆಳವಣಿಗೆ ಆಗೋದಾಗಲಿ, ಮತ್ತು ತೂಕ ವಿಪರೀತ ಜಾಸ್ತಿ ಆಗೋದಾಗಲಿ, ಮತ್ತು ಮುಟ್ಟು ಕೂಡ ಸರಿ ಬರೋದಿಲ್ಲ. ಮುಂದೆ ಇದೇ ಒಂದು ತೊಂದರೆ ಜಾಸ್ತಿ ಆದರೆ ಅವರ ಒಂದು ಬಂಜೆತನ ಕಾರಣ ಆಗುತ್ತೆ. ಮತ್ತೆ ಅದನ್ನು ಜಾಸ್ತಿ ಇದಾದ್ರೆ ಇವರಲ್ಲಿ ಒಂದು ಈ ಡಯಾಬಿಟಿಸ್ ಬರುವಂತ ಸಾಧ್ಯತೆನೂ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಸಮಯದಲ್ಲೇನೆ ಕೂಡ, ಯಾಕಂದ್ರೆ ಸಾಧಾರಣ ಈಗ ತಾನೇ ಅವರು ಮೈನರ್ದಿದ್ದಾಳೆ, ಅದು ಪ್ರಬುದ್ಧಳಾಗಿದ್ದಾಳೆ ಅಂತ ಅವರು ಈ ಸಮಯದಲ್ಲಿ ಬಹಳ ಆರೈಕೆ ಮಾಡಬೇಕು, ಮಕ್ಕಳಿಗೆ ತುಂಬಾ ತಿನ್ನಿಸ್ಬೇಕು, ಹಾಲು ತುಪ್ಪ ಎಲ್ಲ ಸಿಹಿ ಪದಾರ್ಥ ಎಲ್ಲ ಕೊಡಬೇಕು ಅಂತ ಬಹಳಷ್ಟು ಜನರ ಮನೇಲಿ ಇದು ಒಂದು ಪದ್ಧತಿ ತರ ಆಗಿರುತ್ತೆ. ಹಾಗಾಗಿ ಏನಾಗುತ್ತೆ, ಈ ಸಮಯದಲ್ಲಿ ಇನ್ನೂ ಹೆಚ್ಚಿನ ಅವರ ಆಹಾರ ಕೊಡೋದಾಗ್ಲಿ, ಸಿಹಿ ಪದಾರ್ಥ ಜಿಡ್ಡೆಲ್ಲ ತಿನ್ನಿಸ್ತಾ ಹೋದಾಗ ಇನ್ನೂ ತೂಕ ಜಾಸ್ತಿ ಆಗುತ್ತೆ. ಆದ್ರಿಂದ ಇದು ಸರಿಯಾದ ಒಂದು ಸಮತೋಲನ ಆಹಾರ. ಅವ್ರಿಗೇನು ಬೇಕು, ಅವ್ರಿಗೆ ಹೆಚ್ಚಿಗೆ ಬಿ ಕಾಂಪ್ಲೆಕ್ಸ್ ಬೇಕು, ವಿಟಮಿನ್ಸ್ ಬೇಕು, ಐರನ್ ಬೇಕು, ಇದೆಲ್ಲ ಹೆಚ್ಚಿಗೆ ಇರೋ ಥರ ತರಕಾರಿಗಳು, ಹಣ್ಣುಗಳು, ಕಾಳು ಇದನ್ನೆಲ್ಲ ಕೊಟ್ಟರು ಪರವಾಗಿಲ್ಲ. ಸಿಹಿ ಪದಾರ್ಥ ಜಿಡ್ಡನ್ನು ಬಹಳ ಕಡಿಮೆ ಮಾಡಿ, ಮತ್ತು ಆಹಾರದಲ್ಲಿ ಕೂಡ ಅದನ್ನು ಪ್ರಮಾಣನೂ ಸ್ವಲ್ಪ ಕಡಿಮೆ ಮಾಡಿ ಹೆಚ್ಚಿನ ವ್ಯಾಯಾಮ ಮಾಡೋಕ್ಕೆ ಪ್ರೋತ್ಸಾಹ ಮಾಡಬೇಕು. ಅವಾಗ ಅವಳಿಗೆ ಮುಂದೆ ತೊಂದರೆ ಆಗದಂಗೆ ನೋಡ್ಕೊಳ್ಳೋದು. ಓಕೆ, ಇನ್ನು ನಮ್ಮ ಇವತ್ತಿನ ಕಾಲರ್ ರೆಡಿ ಇದ್ದಾರೆ. ತುಂಬ ಜನ ಕಾಲ್ ಮಾಡ್ತಾ ಇದ್ದಾರೆ. ಫಸ್ಟ್ ಕಾಲರ್ ಬೆಂಗಳೂರಿನಿಂದ ಸತೀಶ್ ಅಂತ ಕರೆ ಮಾಡಿದ್ದಾರೆ. ಮಾತಾಡಿ ಸತೀಶ್, ಏನು ತೊಂದರೆ ಇದೆ ಹೇಳ್ಕೊಳ್ಳಿ. ನಮಸ್ಕಾರ ಮೇಡಮ್, ನನ್ನ ಹೆಸರು ಸತೀಶ್ ಅಂತ ಮೇಡಮ್. ನಮಸ್ಕಾರ, ಹೇಳಿ ಸತೀಶ್ ಅವ್ರೆ. ಮೇಡಮ್ ಅವರೇ, ನಾನು ಮದುವೆ ಆಗಿ 13 ವರ್ಷ ಆಯ್ತು. ನನಗೆ ಮಕ್ಕಳಾಗಿಲ್ಲ. ಹಾಗಾಗಿ ನಾನು ಎಲ್ಲ ಹಾಸ್ಪಿಟಲ್ ಎಲ್ಲ ನೋಡ್ತಿ, ಅದು 2 ಟ್ಯೂಬ್ ಇರುತ್ತೆ, 1 ಟ್ಯೂಬ್ ಬ್ಲಾಕ್ ಆಗಿದೆ ಡಾಕ್ಟ್ರು. ಆಯ್ತು, ನಮ್ಗೆ ಮಕ್ಕಳಾಗ ಚಾನ್ಸ್ ಇಲ್ಲ. ಎಷ್ಟು ವಯಸ್ಸು ಈಗ ನಿಮ್ಮಿಬ್ರಿಗೂ? ನಿಮ್ಮ ಪತ್ನಿ ವಯಸ್ಸು ಎಷ್ಟು? ನನಗೆ ಇವಾಗ 38 ವರ್ಷ ಮೇಡಮ್. ನನ್ನ ಬಂದು 30 ವರ್ಷ. 31 ವರ್ಷ ಇದೆ ಅಷ್ಟೇ ಮೇಡಮ್. ಈಗ 1 ಟ್ಯೂಬ್ ಚೆನ್ನಾಗಿದೆ ಅಂತ ಹೇಳಿದಾರಾ? ಹೌದು ಮೇಡಮ್, 1 ಟ್ಯೂಬ್ ಬ್ಲಾಕ್ ಆಗಿಲ್ಲ. 1 ಟ್ಯೂಬ್ ಮಾತ್ರ ಬ್ಲಾಕ್ ಆಗಿದೆ, ಇನ್ನೊಂದು ಟ್ಯೂಬ್ ಬ್ಲಾಕ್ ಆಗಿಲ್ಲ. ಚಾನ್ಸಸ್ ಇದೆ ಅಂತ ಹೇಳ್ತಾರೆ ಹೊರತು ನಾನು ಹೋಗ್ತಾ ಇದ್ದೀನಿ, ಟ್ರೀಟ್ಮೆಂಟ್ ತಗೊಂತಾ ಇರ್ತೀನಿ. ಹಾಗಾಗಿ ನನಗೆ ಏನು ಇದೇ ಆಗಿಲ್ಲ. ಅಲ್ಲ, ನಿಮ್ಮ ಉಳಿದಿದ್ದೆಲ್ಲ ವಿಷಯಗಳಲ್ಲಿ ನಿಮ್ಮಲ್ಲಿ ಸರಿಯಾಗಿದ್ರೆ, ಈಗ 1 ಟ್ಯೂಬ್ ಇದ್ದಾಗ ಅಲ್ಲಿ ಆ ಕಡೆಯಲ್ಲಿ ಅವರ ಒಂದು ಅಂಡಾಣು ಬಿಡುಗಡೆ ಎಲ್ಲ ಆದಾಗ ಕೆಲವು ಸಲ ಕೃತಕ ವೀರ್ಯ ಧಾರಣೆ ಮಾಡಿಸ್ಕೋಬಹುದು. ಹಾಗೂ ಸ್ವಲ್ಪ ದಿನ ಪ್ರಯತ್ನದಲ್ಲಿ ನಿಮಗೆ ಸಾಧ್ಯವಾಗಲಿಲ್ಲ ಅಂದಾಗ ಒಂದು ಸಲ ಪ್ರಣಾಳ ಶಿಶು ವಿಧಾನ ನಿಮಗೆ ಸಾಧ್ಯವಾಗೋದಾದರೆ ಖಂಡಿತ ಅದನ್ನೊಂದು ಪ್ರಯತ್ನ ಮಾಡ್ಬೋದು. ಯಾಕಂದರೆ ಆವಾಗ ಟ್ಯೂಬ್ಸ್, ಇನ್ನೊಂದು ಟ್ಯೂಬು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂದಾಗ ನಿಮಗೆ ಇದು ಟೆಸ್ಟ್ ಟ್ಯೂಬ್ ಬೇಬಿ ಅಥವಾ ಪ್ರಣಾಳ ಶಿಶು ವಿಧಾನದಲ್ಲಿ ನಿಮ್ಮ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ನೀವು ಪ್ರಯತ್ನ ಮಾಡ್ಬೋದು. ನೀವು ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಇನ್ನೊಂದ್ಸಲ ಮಾತಾಡಿ, ಅವ್ರು ಖಂಡಿತ ನಿಮಗೆ ಮಾರ್ಗದರ್ಶನ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಕಾಲರ್ ನೋಡೋಣ. ಬಾಲು ರಾಥೋಡ್ ಅಂತ ಅಂದ್ಬಿಟ್ಟು ಗದಗಿಂದ ಕರೆ ಮಾಡಿದ್ದಾರೆ. ಬಾಲು, ಮಾತಾಡಿ, ಏನು ತೊಂದರೆ ಇದೆ ಹೇಳಿ ನಿಮಗೆ. ಸರ್, ನಮಗೆ ಮೇಡಮ್ ಅವ್ರ ಜೋಡಿ ಮಾತಾಡಿ ಖಂಡಿತ ಕೇಳಿಸ್ತಾ ಇದೆ, ಮಾತಾಡಿ. ಮೇಡಮ್, ನಾವು ಸುಮಾರು 2007ರಿಂದ ಸ್ವಲ್ಪ ನಮಗೆ ಬ್ಯಾಕ್ ಪೇನ್, ಲೋ ಬ್ಯಾಕ್ ಪೇನ್, L4 L5 ಅಂತ. ಓಕೆ. ಇದು ಮುಂದೆ ಇನ್ನೂ ಮ್ಯಾರೇಜ್ ಆಗಿಲ್ಲ, ಹಾಗಾಗಿ ಮುಂದೆ ಈ ಮ್ಯಾರೇಜ್ ಆದ ನಂತರ ಏನಾದ್ರು ಪ್ರಾಬ್ಲಮ್ ಆಗುತ್ತೆ? ಈಗ ಮೂಳೆನಲ್ಲಿ ಏನಾದ್ರು ತೊಂದರೆ ಇದ್ರೆ ಮೂಳೆ ಡಾಕ್ಟರ್ಗೆ ತೋರಿಸಿದ್ದೀರಾ ನೀವು, ಆರ್ಥೋಪೆಡಿಕ್ ಡಾಕ್ಟರ್ಗೆ? ಹೌದು ಮೇಡಮ್, ತೋರಿಸಿದೀವಿ. ಅವರೆಲ್ಲ ಸರ್ಜರಿ ಮಾಡ್ಬೇಕಂತ ಹೇಳಿದ್ರು. ಅದು ಕೆಲವು ಸಲ ಹೇಳಿ. ಸರ್ಜರಿ ಮಾಡ್ಬೇಕಂತ ಹೇಳಿದಾಗ ಎಲ್ಲ ಡಾಕ್ಟರ್ನು ತುಂಬಾ ಸುಮಾರು ಒಂದು 15-20 ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅದು ಇದುವರೆಗೂ ನನಗೂ ಅದು ಎಲ್ಲರೂ ಸಜೆಷನ್ ಕೊಟ್ಟಿದ್ದೇನೆ ಅಂದ್ರೆ ನಿಮ್ಗೆ ಆ ಸರ್ಜರಿ ಮಾತ್ರ ಆಗ್ಬೇಕು ಅಂತ ಹೇಳಿದ್ದಾರೆ. ಅಲ್ಲ, ಒಂದ್ ವೇಳೆ ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಇಂದ ಸ್ವಲ್ಪ ನನಗೆ ರಿಲೀಫ್ ಸಿಕ್ಕಿದೆ, ಮತ್ತೆ ಸ್ವಲ್ಪ ನನಗೆ ಜಾಸ್ತಿ ಬರ್ತಾ ಇದೆ. ಸರಿ, ಇವಾಗ ಏನಂದರೆ, ಈಗ ರಿಲೀಫ್ ಸಿಕ್ಕಿದ್ರೆ ನಿಮಗೆ ಯಾವುದು ಪದ್ಧತಿನಲ್ಲಿ ರಿಲೀಫ್ ಸಿಕ್ಕಿರುತ್ತೆ ಅದನ್ನು ನೀವು ಪ್ರಯತ್ನ ಮಾಡ್ಬೋದು. ಇನ್ನು ಯಾವುದೇ ರೀತಿಯಲ್ಲೂ ನಿಮಗೆ ನೋವು ನಿವಾರಣೆ ಆಗಿರಲಿಲ್ಲ ಅಂದಾಗ ನರಗಳ ಮೇಲೆ ಕೆಲವು ಸಲ ಮೂಳೆದು ಅಥವಾ ಸ್ಲಿಪ್ ಡಿಸ್ಕು ಅದರಿಂದ ಪ್ರೆಷರಿಂದ ನಿಮಗೆ ತೊಂದರೆ ಆಗ್ತಾ ಇರುತ್ತೆ. ಆವಾಗ ಆ ಪ್ರೆಷರ್ ಇರೋದನ್ನು, ಆ ಒತ್ತಡನ ತೆಗಿಬೇಕಾಗತ್ತೆ. ನರದ ಮೇಲಿರೋ ಒತ್ತಡದಿಂದನೇ ನಿಮ್ಗೆ ನೋವು ಬರ್ತಾ ಇರುತ್ತೆ. ಅದನ್ನು ನಿಮಗೆ ಕಡಿಮೆ ಮಾಡಲೇಬೇಕು ಅಂತ ಅವರು ಹೇಳಿದಾಗ ನೀವು ಅದು ಕೆಲವು MRI ಸ್ಕ್ಯಾನ್ ಇಂಥದ್ದೆಲ್ಲ ನೋಡಿದಾಗ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಆದರೆ ಈ ನರಗಳಲ್ಲಿ ಈಗ ಅದರಿಂದ ನಿಮಗೆ ತೊಂದರೆ ಆಗುತ್ತಾ ಮದುವೆಗೆ ಅನ್ನೋ ಥರ ಆ ಥರ ಏನೂ ಇಲ್ಲ.
ಒಂದೇನೆಂದರೆ ನೀವು ಅದರ ನಂತರ ಕೂಡ ಬಹಳಷ್ಟು ನಿಮಗೆ ಬೆನ್ನು ನೋವು ಬರ್ತಾ ಇದ್ದರೆ, ನಿಜವಾಗ್ಲೂ ತೊಂದರೆ ಆಗ್ತಾ ಇದ್ದರೆ, ಕೆಲವು ನೀವು ಅಡ್ಜಸ್ಟ್ಮೆಂಟ್ಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಕೆಲವು ಸಲ ಸಂಭೋಗ ಕ್ರಿಯೆ ನಡೆಸಬೇಕಾದ್ರೆ ಅಥವಾ ಬೆನ್ನು ನೋವು ಬಂದಾಗ, ಮತ್ತು ಅದರಿಂದ ಬೇರೆ ನರಗಳ ಮೇಲೆ ಅದರಿಂದ ತೊಂದರೆ ಆಗಿಲ್ವಾ ಅನ್ನೋದನ್ನು ಒಂದು ಪರೀಕ್ಷೆ ಮಾಡಬೇಕಾಗತ್ತೆ. ನಿಮ್ಮಲ್ಲಿ ಒಂದು ನಿಮ್ಮರುವಿಕೆ ಆಗಲಿ, ಸ್ಖಲನದ ತೊಂದರೆ ಅದೆಲ್ಲ ಏನು ಇರಲಿಲ್ಲ ಅಂದರೆ ಖಂಡಿತವಾಗ್ಲೂ ಅದರಿಂದ ಏನು ತೊಂದರೆ ಆಗಲ್ಲ ನಿಮಗೆ. ಓಕೆ ವೀಕ್ಷಕರೇ, ಕೆಲವರು ನೇರವಾಗಿ ಮುಕ್ತವಾಗಿ ನಮ್ಮ ಜೊತೆ ಮಾತಾಡ್ತಾರೆ, ಕೆಲವರು ಅದಕ್ಕೂ ಕೂಡ ಹೆಸಿಟೇಷನ್ ಮಾಡ್ಕೋತಾರೆ. ಸೊ ಅಂಥವ್ರಿಗೋಸ್ಕರನೇ ಪತ್ರದ ವ್ಯವಹಾರ ಅಂತಂದರೆ ಪತ್ರದ ಮುಖಾಂತರ ನೀವು ನಮಗೆ ಸಮಸ್ಯೆಯನ್ನು ತಿಳಿಸಿದಲ್ಲಿ ಮುಂದಿನ ಸಂಚಿಕೆಯಲ್ಲಿ ನಾವು ಅದನ್ನು ಓದ್ತೀವಿ. ಸಾಕಷ್ಟು ಪತ್ರಗಳು ಬಂದಿದೆ, ಕೆಲವೊಂದು ಪತ್ರಗಳನ್ನ ನಾನು ಆಯ್ಕೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ನಾನು ಅದನ್ನು ಓದ್ತೀನಿ. ಸೊ ನಮ್ಮ ವಿಳಾಸವನ್ನು ನೋಡ್ತಾ ಇವಾಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ.